ಟೀಚರವ ಟೀಚರವ ಒಳ್ಳೆ ಯವ್ವ ನಾವಲ್ಲೇ ಒದಿಲಿ ಅಂದ್ರ ಗೊತ್ತಾಗತ್ತೆ ನಮಗ ಮನೆಗಂದ್ರ ಓದಂದ್ರು ನನಗ ಕಳ್ಳಾಟ ಹಚ್ಚಿ ಅಳಕೋಕಿರಿ ಹಗ್ಲನೆಲ್ಲ ರಾತ್ರಿನೆಲ್ಲ ಗನ 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 ತಿರುಗ್ತೀರಿ ಶಾಲಿಗೆ ಹೋಗ್ಬಿಡ್ತೀರಿ ಏನೋ ಒಂದ್ ಬುಕ್ಕ ತೆಗಿಂಗಿಲ್ಲ ಒಂದ್ ಬರಂಗಿಲ್ಲ ಏನಿಲ್ಲ ಹಿಂಗಾದ್ರೆ ಮುಂದೆ ಹೆಂಗ್ ನಿಮ್ ಜೀವನ ಟೀಚರ್ ಕೊಟ್ಟಾಗ ಇಲ್ಲೇ ಟ್ಯೂಷನ್ ಹೇಳ್ಕೊಂಡು ಇಂಗ್ಲಿಷ್ ಚಲೋ ಬಂತಂದ್ರೆ ಚಲೋತ್ನಿಗೆ ಮುಂದೆ ಶಾಣೆ ಹಾಕಿರಿ ಸುಮ್ಮನಿರಿ ಬರ್ತೀರಿ ಇಲ್ಲ ಕಸ್ಬರಿ ತಗೋತೀನಿ ಮತ್ತೆ ಅಲ್ಲಿಂದ ಹುಡ್ಕೊಂತ ಬರ್ತೀನಿ ಬಂದ್ರೆ ಉಳಿತೀರಿ ಯಾಕರಿ ನಾವು ಹುಡುಗರಿಗೆ ನಮ್ನಿ ಭಯ ಮಾಡತ್ತೆ ಅಲ್ಲ ಪ್ರೇಮು ಎಷ್ಟಿದಾವ್ ನೋಡಿವು ಅಲ್ಲ ಓಣ್ಯಾಗ ನಮ್ಮ ಓಣ್ಯಾಗ ಇಲ್ಲೇ ಮನಿ ಅಂತಲ್ಲೇ ಐತಿ ಇದು ಟ್ಯೂಷನ್ ಹೇಳಕ್ ಬೇಕಾದಂಗ ಟೀಚರ್ ಮೊದ್ಲ ಇಂಗ್ಲೀಷ್ ನೆಟ್ ಓದಕ್ ಬರಲ್ಲ ಕಿಶಾಕ್ ಬರಲ್ಲ ಇವಕ್ಕ ಇಲ್ಲೇ ಹೆಂಗೋ ಒಟ್ಟು ಅನುಕೂಲ ಆಗತ್ತ ಒಟ್ಟು ಕಲಿತಾವು ನಾಳೆ ಜೀವನ ಇದಾಗತ್ತ ಅಂತಂದು ಕರ್ಕೊಂಬರಕತ್ರ ಅಲ್ಲಿಂದ ಹಿಂಗ ಹೇಳ್ಕೊಂತ ಬರತೀನಿ ಹಿಂಗ ಹೊಡ್ಕೊಂತ ಬರತೀನಿ ಒಲ್ಲೆ ಅಂತ ಜಿಕ್ಕಬುತ್ತವ ಯವ್ವ ಒಲ್ಲೆ ಅಂತ ನಡತಾವ ನೋಡಿ ಹೆಂಗ್ ಹಾಕತ್ತಾವ ನೋಡು ನಮ್ಮನಿ ನಂದು ಅದೇ ಹಣೆ ಬರ ಇಲ್ಲಿ ನೋಡಿಲ್ಲ ಗಾಣ ತಗೋ ಅಂತ ಅವಾಗಿಂದ ಶಾಲಿಗೆ ಹೋಗೋವಲ್ಲು ಇತ್ತ ಟ್ಯೂಷನ್ಗೆ ಹೋಗೋವಲ್ಲು ಇವೇನ್ ನಾಳೆ ಉದ್ದಾರ ಬಕ್ ಬರ್ಲಿ ಬಿಡ್ತಾವ ಯವ್ವ ನಾಳೆ ಏನೋ ಒಟ್ಟು ಇವು ಹೊಲ್ಮನೆಗಂತೂ ಏನು ನಾವು ಜೀವನ ಗಂಧ ಹತ್ತಿದಂತ ಇದ್ರು ನಮ್ದು ಏನು ಉದ್ದಾರ ಆಗ್ಲಿಲ್ಲ ಮನೆ ಬರ ಮಕ್ಳು ಹಂಗ ಮಾಡ್ದಲ್ವ ಓದಿ ಚಂದಾಗಿ ಏನೋ ಒಂದು ಆಗಲಿ ಭವಿಷ್ಯ ಅವ್ರದ್ದು ಅಂತಂದ್ರೆ ನೋಡಿ ಹೆಂಗ್ ಮಾಡ್ತಾವ ನೋಡು ಈಗ ಅರ್ಥ ಆಗಲ್ಲ ಮುಂದೆ ಅರ್ಥ ಆಗತ್ತೆ ನಾವ್ ಎದಕ್ ಬಡ್ಬಾರ್ದು ಕಸಾಲಿ ಕಳಿಸಿದ್ವಿ ಅಂತಂದು ಈಕಿನ ಅಯ್ಯೋ ಟೀಚರ್ ಆಕಿ ಅವಾಗಿಂದ ಟೀಚರ್ ಅಂತ ಕರೆಯಕತ್ತೀನಿ ಮಕ್ಕಳು ಇಟ್ಕೊಂಡ ನೆಟ್ಟತ್ತಿಗೆ ಯಾರದು ಬಂದೆ 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 ಬರ್ರಿ ಟೀಚರ ನಾವ ಬರ್ರಿ ಓ ನೀವು ಮೊನ್ನೆ ಅಲ್ಲಿ ಕಾಯಿಪಲ್ಲೆ ತಗೊಳ್ಳೋ ಹೊತ್ನಾಗ ಭೇಟಿಯಾಗಿದ್ರಲ್ಲ ಅವರೇ ಅಲ್ಲ ಹ್ಞೂ ರೀ ಟೀಚರ ಅಯ್ಯ ಅಲ್ಲ ಮರ್ತ್ಬಿಟ್ರೆ ನಮ್ಮನೆ ನೋ ನಾನ್ ಮರ್ತಿಲ್ಲ ಸುಮ್ಮನೆ ಕೇಳಿದೆ ಬನ್ನಿ ಏನಾಗಬೇಕಾಗಿತ್ತು ನನ್ನಿಂದ ಟೀಚರ್ ಅದೇ ಹೇಳಿದ್ವಲ್ರಿ ಯವ್ವ ಈ ಹುಡುಗರು ಮನ್ಯಾಗ ಓದ್ವಲ್ಲ ಯವ್ವ ಇಂಗ್ಲೀಷ್ ಬರಂಗಿಲ್ಲ ಒಂದು ಗಂದಿಲ್ಲ ಗಾಳಿಲ್ಲ ಕನ್ನಡನೂ ನೆಟ್ ಬರಲ್ಲ ಅಲ್ಲ ಒಟ್ಟು ಇಂಗ್ಲೀಷ್ ಅಂತೂ ಪೂರ ತಲೆಯಾಗಿಲ್ಲ ಇಲ್ಲ ಒಟ್ಟು ನೀವು ಒಟ್ಟು ತಲೆ ತುಂಬಿದ್ರ ನಾಳೆ ಉದ್ದಾರ ಆಕತ್ ನೋಡಿ ಜೀವನದ ಮಕ್ಕಳದು ಅದಕ್ಕೆ ಕರ್ಕೊಂಬಂದಿವ್ರಿ ಶಾಲೆಗೆ ಏಟ್ ಹೇಳಿದ್ರು ಅವೇನು 4 ಬುಡ ಕೊಟ್ಟಾಗ ಯಾವಾಗ ಕಲಿಬೇಕು ಅಂತ ಇಲ್ಲೇ ಉಣ್ಯಾಗದಿರಿ ಕಣ್ಣೆದ್ರಿಗದಿರಿ ಒಟ್ಟು ನಮ್ಮ ಹುಡುಗರಿಗೆ ಇದತ್ತಿಂದ ಬರ್ತಿಲ್ಲ ಶಾಲೆಯಿಂದ ಅವು ಬರ್ತಾವ ಒಟ್ಟು ಮಕ್ಕ ತಗೊಂಡು ಒಟ್ಟು ಚಾಪಾ ಬಿಸ್ಕೆಟ್ ತಿನ್ನಿಸಿ ಕಳಿಸ್ತೀನಿ ನೀವು ಒಟ್ಟತ್ತಿ ಮಕ್ಕ ಪಕ್ಕ ತಗೊಂಡು ಚಾಪಾ ಬಿಸ್ಕೆಟ್ ತಿಂದು ರೆಡಿ ಆಗ್ರೆ ಒಟ್ಟು ಓದಾಕ್ ಹೇಳ್ಕೊಟ್ರೆ ಪುಣ್ಯ ಬರುತ್ತೆ ಓ ಅದೇ ಹೇಳ್ತೀನಿ ಅಂದೆ ಆದ್ರೆ ಮನೆಯಲ್ಲಿ ಕೆಲಸ ತುಂಬಾ ಇರುತ್ತೆ ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಬೆಳಗ್ಗೆ ಸ್ಕೂಲಿಗೆ ಅರ್ಜೆಂಟ್ನಾಗ ಅಡಿಗೆ ಅಷ್ಟೇ ಟಿಫಿನು ಮತ್ತು ಲಂಚಿಗೆ ಮಾಡ್ಕೊಂಡು ಹೋಗ್ತಿರ್ತೀನಿ ಆದ್ರೆ ಮತ್ತೆ ನನಗೆ ಸಾಯಂಕಾಲ ಬಂದ್ಮೇಲೆ ಇರುತ್ತಲ್ಲ ಪಾತ್ರೆ ತಿಕ್ಕೋದು ಬಟ್ಟೆ ಒಗೆಯೋದು ಎಲ್ಲ ಕೆಲಸ ಆಗೋದಿಲ್ಲ ಮತ್ತೆ ಅದಕ್ಕೆ ನೀವೇ ಮನೆಗೆ ಹೇಳ್ಕೊಟ್ರೆ ಚಲೋ ಆಗುತ್ತೆ ನಾನು ಸ್ಕೂಲ್ನಿಗೆಲ್ಲ ಇವರಿಗೆ ಸಪ್ರೇಟಾಗಿ ಅಬ್ಸರ್ವ್ ಮಾಡ್ತೀನಿ ನಾನೆಲ್ಲ ಅಯ್ಯ ನೀವು ಪಾತ್ರೆ ಬಾಣೆ ತೊಳೆದು ಅರ್ಬಿ ಒಗೆಯೋದು ನಾನು ಒಗಿತೀನಿ ತಗೋರಿ ನಾ ಮಾಡ್ತೀನಿ ಅಂತ ಹೆಂಗೋ ಹುಡುಗರಿಗೆ ಸಾಲಿ ಫೀಸ್ ಕಟ್ಟಕ್ಕೆ ನಮ್ಮಿಂದ ಆಗಂಗಿಲ್ಲ ಇದು ಸಾಲಿದಂತೀನೋ ಟ್ಯೂಷನ್ ಅದ ಅದಕ್ಕೆ ನಮ್ಮ ಟ್ಯೂಷನ್ ಫೀಸ್ ಬದಲಿ ನಾನು ನಿಮ್ಮ ಮನೆಗೆ ಹೊತ್ತು ಮುಗಿದ ಮ್ಯಾಗ ಇಟ್ಟೊತ್ನಾಗ ಇವ್ರನ್ನ ಬಿಡಕ್ಕೆ ಬಂದಂಗಾಗುತ್ತೆ ಹಂಗೆ ಒಟ್ಟು ನಿಮ್ಮ ಮನೆ ಕಸ ಬಾಂಡೆ ಒಗೆಯೋಣ ಎಲ್ಲ ಮಾಡ್ತೀನಿ ಆದ್ರೆ ಮುರ್ಕೊಂಬಿಡ್ರಿ ಅದಾಗ್ಬಿಡ್ತೈತಲ್ಲ ನನ್ನ ಮಕ್ಕಳ ಫೀಸಿಂದ ಅಯ್ಯೋ ದೇವ್ರಿ ನಾನೇನು ಮಾಡ್ಲಿಕ್ಕಿನ ಅಷ್ಟು ಒಪ್ಪಿಸ್ಕೊಂಡ್ಬಿಟ್ಲಲ್ಲ ಸರಿ ಸರಿ ಹಂಗಾದ್ರೆ ಅನುಕೂಲ ಆಗುತ್ತೆ ನಾನು ಟಯರ್ಡ್ ಆಗಿರ್ತೈತಲ್ವಾ ಬೆಳಗ್ಗೆಲಿಂದ ಹೋಗಿ ಬಂದು ಮಾಡೋಕ್ಕೆ ಸುಸ್ತಾಗಿರ್ತೈತಿ ಮೇಲೆ ಮತ್ತೆ ನಿಮ್ಮ ಮಕ್ಕಳು ಟ್ಯೂಷನ್ ಹೇಳ್ಬೇಕಂದ್ರೆ ನನ್ಗೆ ಕಷ್ಟ ಆಗ್ತಿತ್ತು ಸರಿ ಈಗ ಹೇಳಿದ್ರಲ್ಲ ಆಯಿತು ನೀವು ಬಂದು ಮಾಡ್ತಂದ್ರೆ ನಾನು ನಿಮ್ಮ ಮಕ್ಕಳು ಟ್ಯೂಷನ್ ಹೇಳ್ಕೊಡ್ತೀನಿ ನನಗೂ ರೆಸ್ಟ್ ಆದಂಗೆ ಆಗುತ್ತೆ ನಿಮ್ಮ ಮಕ್ಕಳಿಗೂ ಟ್ಯೂಷನ್ ಆಗುತ್ತೆ ನಾನ್ರಿ ಟೀಚರವ ಬೇಕಾದ್ರೆ ನಿಮಗೆ ಕಾಯಿಪಲ್ಲೆ ತಂದ್ಕೊಡೋದು ಅಂತ ಮಾಡ್ತೀನಿ ರೀ ಹುಷಿಟ್ರಿ ನೀವೇನು ರೊಕ್ಕ ಕೊಡೋದು ಬ್ಯಾಡ್ರಿ ನಿಮ್ಮ ಕಾಯಿಪಲ್ಲೆ ಚಿಂತೆ ಬಗೆಯಾರು ತಂದ್ಕೊಂಬಿಡ್ರಿ ನಾನು ತಂದ್ಕೊಡ್ತೀನಿ ರೀ ಹೌದಾ ಸರಿ ಆಯ್ತು ತಗೊಳ್ಳಿ ನಿಮ್ಮ 4 ಮಕ್ಕಳನ್ನ ಕಳಿಸಿ ನಾನು ಹೇಳ್ಕೊಡ್ತೀನಿ ಅಂತ ಟ್ಯೂಷನ್ನು ಟೀಚರೇ ಮುಲ್ಲಾಜ ಮಾಡ್ಬೇಡ್ರಿ ಹೇಳ್ಕೊಂಡು ತದಕ್ರಿ ಒಂದು 4 ಬಾಯ್ ಬಿಟ್ರೆ ಬಾಯ್ ಬಾಯ್ ಹಲ್ಲ ಪಕ್ಕಂತ ಹುಚ್ಚಿ ಬಿಡಂಗ ನೀವು ಮನೆಗೆ ಆನಮಿ ತಿಳಿಸ್ತಾವ್ರಿ ತಗ ಸಾಕಾಗೋಯ್ತು ಓದೋದಿಲ್ಲ ಏನಿಲ್ಲ ಕರ್ಕೊರಿ ಟ್ಯೂಷನ್ ನೋಡ್ರಿ ನಾವು ನಾಳೆ ನಾನು ಕಾಪಿ ತಂದ್ಕೊಡ್ತೀನಿ ತೋರಿ ಚಿಂತೆ ಮಾಡ್ಬೇಡ್ರಿ ನೀವು ಹೌದ್ರಿ ಟೀಚರ್ವ ಇವ್ರೇನೋ ಇದನ್ನ ಮಾಡಿದ್ರೆ ಕೇಳಕ್ ಹೋಗ್ಬೇಡ್ರಿ ಬೇಸಿ ಕುಂದ್ರಿಸಿ ನಾ ಕಣತ ಹಡಿದ್ರೆ ಇನ್ನೊಂದ್ಸಲ ಆಳಕ್ ಹೋಗಲ್ಲ ಇಂಥದ್ದು ಮಾಡಕ್ ಹೋಗಂಗ ಸುಮ್ಮನೆ ಕರ್ ಬಡಿತಾರ ಅನ್ನೋದಕ್ಕೆ ಏನು ಒಂದು ಹಿಂಗ್ ಮಾಡ್ತಾರೆ ಅದು ಈಗ ನಿಮ್ಮ ಮನೆಗೆ ಏನಾರ ಒಗ್ಯಾಣ ಬಾಂಡೆ ಏನೋನ್ರಿ ಮಾಡ್ಕೊಟ್ಟು ಹೋಗ್ಬಿಡ್ತೀನಿ ಹಂಗ ಬಂದಿನಲ್ಲ ಅದಾವ್ರಿ ಹಿತ್ತಲ್ದಾಗ ಒಗ್ಯಾಣ ಬಾಂಡೆ ಈಗ ಮಾಡ್ಬೇಕಂತಾನೆ ಅನ್ಕೊಂಡಿದ್ದೆ ಅದಾವ ನೋಡ್ರಿ ಹಿತ್ತಲ್ದಾಗ ಅದಾವ ಬೇಕಿರ್ ನೀವು ಮಾಡ್ರಿ ಹಿತ್ತಲ್ದಾಗದವ್ರೆ ನಾ ಹೋಗ್ತೀನಿ ತಗೋರಿ ಈ ಹುಡ್ರು ಕುಂದ್ರಿಸಿವ್ರಿ ಈ ಟೀಚರ್ ಬೆಳ್ಳುಳ್ಳಿ ಏನಾರು ಬೇಕನ ಈಗ ನಮ್ಮ ಮನೆಯಾಗ ಬೆಳ್ಳುಳ್ಳಿ ನುಗ್ಗಿಕಾಯಿ ಅದ ನೋಡ್ತಾರಲ್ಲ ತಗೊಂಬನ್ನಿ ನಮ್ಮ ಮನೆಗೂ ಹೆಂಗೋ ಬೆಳ್ಳುಳ್ಳಿ ಖಾಲಿ ಆಗಿದ್ವು ನುಗ್ಗಿಕಾಯಿ ನಾನು ತಗೊಳ್ಳೋದೇ ಮರ್ತು ನಾನು ಮೊನ್ನೆ ಕಾಯಿಪಲ್ಲೆ ಬಂದಾಗ ಇವಾಗ ನುಗ್ಗಿಕಾಯಿ ಸಾರಾದ್ರೂ ಮಾಡ್ಕೊಂಡು ರಾತ್ರಿ ಊಟ ಮಾಡಕ್ ಬೇಕಲ್ಲ ಅದಕ್ಕೆ ತಗೊಂಬನ್ನಿ ಇವ್ರನ್ನ ಕರ್ಕೊರಿ ನಾ ಹೋಗಿ ತೊಗೊಂಬರ್ತೀನಿ ಹಿಂಗೆ ಬಂದ್ಬಿಡ್ತೀನಿ ಮಕ್ಕಳ ಅಳಬಾರ್ದು ನಿಮ್ಗೆ ಚಾಕ್ಲೇಟ್ ಬೇಕಾ ಚಾಕ್ಲೇಟ್ ಕೊಡ್ತೀನಿ ಬರ್ರಿ ಇಲ್ಲಿ ಒಳಗೆ ಬರ್ರಿ ಈಗ ಯಾರು ಒಳಗೆ ಬರ್ತಾರ ಅವ್ರಿಗೆ ಚಾಕ್ಲೇಟ್ ಮಿಸ್ ನಾ ಬರ್ತೀನಿ ಮಿಸ್ ನಂಗೆ ಚಾಕ್ಲೇಟ್ ಕೊಡ್ತೀರಿ ನೀವು 4 ಮಂದಿ ಬರ್ರಿ ನಿಮ್ಮ 4 ಮಂದಿಗೂ ಚಾಕ್ಲೇಟ್ ಕೊಡ್ತೀನಿ ಬರ್ರಿ ಹೋಗೋಣ ಒಳಗ ಮಿಸ್ ಚಾಕ್ಲೇಟ್ ಕೊಡ್ತಾರಂತೆ ಚಾಕ್ಲೇಟ್ ಕೊಡ್ತೀನಿ ತಿಂದ ತಕ್ಷಣ ಹೇಳಿದು ವರ್ಕ್ ಎಲ್ಲ ಮಾಡ್ಬೇಕಾ ಆಯ್ತು ಮಿಸ್ ಮಾಡ್ತೀವಿ ಮಿಸ್
ಬರ್ರಿ ಒಳ ಬರ್ರಿ. ಭಾರತಿ ಯಾಕ ಅಂಗಳ ನಿಂತ್ಕೊಂಡು ಇಷ್ಟು ಓದಾಗತ್ತಿ? ಏನಾತ? ಯಾಕ ಏನಾತ ನಿನ್ ಸಸಿಗೆ? ಅಲ್ಲ ಒಳ ಬರೋದತ್ತು ಇಲ್ಲಾಕ ನಮ್ನಿ ಗಂಟ್ಲ ಹರ್ಕೊಂಡು ಓದ್ರಾಕತ್ತಾಳ. ಅಯ್ಯೋ ಅತ್ತಿ, ಅನ್ಸು ಏನ್ ಕರೆದ್ರ ಅದೇನ ಅಂತಾರಲ್ಲ, ನಾ ಹೆಂಗ್ ಕರೆದ್ರ? ಹೇಳ ಬೆಂಡ್ಲಿ, ಹೇಳ ನೀನ, ಹೇಳು ನಿಮ್ಮ ಅತ್ತಿಗೆ ಹೇಳ. ನಾ ಏನ್ ಕರೆದ್ರ ನಾಯಿ ಬಾಲ ಬಂದಿತ್ತು ಅಂತೇಳಿ. ಮತ್ತೆ ಇನ್ನೇನ್ ಅದು ಮುಚ್ಚಿಟ್ಕೊಂತಿದ್ದಿ? ನನಗೆ ಅರ್ಥ ಆಗಿದ್ದಿ, ನಿಮ್ಮ ಬಸ್ಸಿನಿ ನಿಮ್ಮ ಅತ್ತಿಗೆ ಅರ್ಥ ಆಗಲ್ತ ನೋಡ. ಅತ್ತಿ ಅದು ಏನ ಹೇಳಕ್ ಹೋದೆ, ನಂಗೆ ಗೊತ್ತಾಗ್ಲಿಲ್ಲ ಇದ್ರ ಮುಂದಿನ ಅರ್ಥ ಹಿಂಗಂತ. ನಮ್ಮ ಅವಾಗ ಎದಕ್ಕೆ ಹಿಂಗ್ ಬೈತಿರ್ತಲ್ಲ, ಭಯ ಬಂದ್ಬಿಡ್ತನಗಂತ. ಅತ್ತಿ ತಿಳ್ಕೊಬೇಡ ನಾನು ಹಿಂಗಂದಿನ ಅಂತಂದು. ಆತಾತ ಹೋಲ್ ಬಿಡು. ಎದಕ್ಕೆ ಅನ್ಸು ಏನದಕ್ಕೆ ಕರೆಕತ್ತಿ? ಏನಾತ? ಕರಿ ಅತ್ತಿ ಫಸ್ಟ್, ಆಮೇಲೆ ಇವತ್ತು ಎಲ್ಲರಿಗೂ ಒಂದೊಂದ್ಸಲ ಹೇಳ್ಕೊಂತ ಹೋದ್ರೆ ನನ್ನ ಪೇಷನ್ಸ್ ಅಲ್ಲ, ಎನರ್ಜಿನೇ ಡೌನ್ ಆಗುತ್ತೆ. ಎನರ್ಜಿ ಇರಂಗಿಲ್ಲ ಅದಕ್ಕೆ. ಅದೇ ಅದೇನ್ ಇರಂಗಿಲ್ಲ ಅದು. ಯೋ ಹಸುಡುಗಾಡ ಏನೇನ್ ಹೇಳ್ತೀಯ ಏನ? ತಡಿ ಕರಿತೀನಿ. ಅನ್ಸೂಯ ಅಜ್ಜಿ ಒಳಗಿರ್ತ ಇಲ್ಲೇ ಕರೆಕತ್ತಿದ್ದೀನಿ. ಇಲ್ಲಲೇ ಆಟೋತ್ ನೀರು ಕುಡ್ಸಕ್ ಹೋಗಿದ್ವಿ ಈಗ, ಅದಕ್ಕೆ ಕರೆದೆ. ಹಾ ಅಮ್ಮ ಹೇಳ್ರಿ, ಎದಕ್ಕೆ ಕರೆದ್ರಲ್ಲ? ನಾನಲ್ವಾ ಈಕೆ ಪಾರ್ವತಿ, ಆಗಲಿಂದ ಗಂಟ್ಲ ಹರ್ಕೊಂಡು ನಿನ್ನ ಒದ್ರಾಕತ್ತ. ಏನ್ ಕೇಳಕಿನಕ್ಕೆ? ಪಾರ್ವತಿ ನನ್ ಕರೆದೆ ಯಾಕ? ಅಕ್ಕ ತಗೋರಿದು. ಪಾರ್ವತಿ ಏನಿದು? ಹೌದಾ? ಅಲ್ಲ ಹಂಗ ಕೈಯ ಕೊಟ್ಟು ತಗೋರಿದೆ ಅಂದ್ರೆ ಏನಂತ ಹೇಳ್ಬೇಕು? ನಮಗೂ ಗೊತ್ತಾಗೋಲ್ತು, ಆ ಹುಡುಗಿ ಗೊತ್ತಾಗಲ್ಲ. ಏನಂತ ಹೇಳ? ದಿಮಾಕ್ಲೆ ನಿನ್ ಸಸಿಗೆ ದಿಮಾಕ್ 4 ಅಕ್ಷರ ಕಲ್ತಾ ಓಡು. ಅದೇನ ಹೇಳಲ್ಲ ಲಾನ ಪಾನ. ಅದಕ್ಕೆ ದಿಮಾಕ್ ಹೇಳಂಗಿಲ್ಲ. ಎಲ್ಲ ನಾವು ಅಂಗ್ಲ ಆಚಿ ಕೈ ಚಾಚಿ ನಮ್ನಿ ಕೇಳ್ಬೇಕು. ಏನದು, ಏನು ಓದಕತ್ತಿ, ಏನದು, ಏನ್ ಅಥವಾ ಅದೇನ ನನಗೆ ಗೊತ್ತಾಗೋಲ್ತಿಕ್ಕೆ ಹೆಂಗೆ ಕೇಳ್ಬೇಕಂತಂದು ಅದಕ್ಕೆ ಹಂಗೆ ಕೇಳಂತ ಬದ್ಮಾಶ್ ಮಾಡ್ತಾವ ನಿನ್ ಸಸಿ. ಅಕ್ಕ ಅದು ನಿನ್ನ ಆಸ್ತಿ ಪತ್ರ. ಏನ ಆಸ್ತಿ ಪತ್ರ ಬಂತ? ಇವತ್ತು ಬಂತು. ಇವತ್ತು ಕೋರ್ಟಿಗೆ ಹೋಗಿದ್ನಲ್ಲ, ನಾನು ಎಲ್ಲ ಕೇಳಿದೆ. ಇದು ಎಲ್ಲ ಮೊಟೇಷನ್ ಆಗಿ ಆಮೇಲೆ ಇವ್ರ ಬಿಕ್ಕಿಗೆ ಎಷ್ಟೆಷ್ಟು ಅಂತಂದು ಎಲ್ಲ ನೀನು ಅಳತಿ ಮಾಡಿಸಿ ಎಲ್ಲ ಪೊಲೀಸರು ಇದು ಮಾಡಿಸಿತ್ತು. ಅದಕ್ಕೆ ಇವತ್ತೆಲ್ಲ ಕಾಗದಪತ್ರ ಎಲ್ಲ ಬಂದ್ವು, ಅದಕ್ಕೆ ತೊಗೊಂಡು ಕೊಟ್ಟಿನಿ. ಇನ್ಮ್ಯಾಗ ನಿನಗೆ ಚಿಂತಿನೇ ಇಲ್ಲ. ಆಸ್ತಿ ಅರ್ಧಕ್ಕೂ ಹೆಚ್ಚು ಬಂದೈತಿ, ಅವರಿಗೆ 1/4 ಭಾಗ ಬಂದೈತಿ, ನಿನಗೆ ಜಾಸ್ತಿ ಬಂದೈತಿ. ಯಾಕಂದ್ರೆ ನಿನ್ನ 1 ಭಾಗ ತೆಗಿಸೀನಿ, ಮಕ್ಳಿಗೂ 2 ಭಾಗ, ಹಂಗಾಗಿ 3 ಭಾಗ ನಿನಗೆ ಬಂದೈತಿ. ಅವರಿಬ್ಬರು ತಾಯಿ ಮಗನ ನಡೆ 1 ಭಾಗ ಬಂದೈತಿ. ಆಮೇಲೆ ಗಂಡನ ಇದು ಪೆನ್ಷನ್ ಐತಿ ನೋಡು, ಪಗಾರದೊಳಗೆ ನಿನಗೆ ಅರ್ಧ ಭಾಗ. ನೀನು ತಿಂಗಳ ನೀನು ದುಡಿ ಬಿಡು, ನಿನ್ನ ಗಂಡಂದ್ರಾಗ ಅರ್ಧ ಪಗಾರ ನಿನ್ನ ಕೈಯ ಬರುತ್ತೆ. ಆರಾಮ್ ಮಕ್ಳಿಗೆ ಕಿರಣಿ ಸಂಬಂಧ ಆರಾಮ್ ಮಕ್ಳು ಉಣ್ಸ್ಕೊಂಡು ಆರಾಮ್ ನೆಮ್ಮದಿಯಿಂದ ಇರ್ಬೋದು ನೀನು. ಅಲ್ಲೇ ಈಗ ಈಕಿ ಹೊಲ ಇಷ್ಟ ಬಂದೈತಿ ಅಂತ ನಮ್ಗೆ ಹೆಂಗೆ ಗೊತ್ತಾಗಬೇಕು? ಅಲ್ಲ ಹಾತಿ ಮೇಡಮ್ ಈಕಿನ ಕರ್ಕೊಂಡು ಹೋಗ್ಬೇಕಿಲ್ಲ. ಮತ್ತೆ ಅಲ್ಲಿ ನಿನ್ನ ಇಷ್ಟಿಷ್ಟು ಬಂದೈತೆ ಅಂತ ತೋರಿಸಿದ್ರೆ ಗೊತ್ತಾಕಿತ್ತವ. ಏಮ್ಮ ನಾ ಬೇಕಂತ ಕರ್ಕೊಂಡು ಹೋಗಲಿಲ್ಲ, ನಾ ಹೋಗಿದ್ದೆ ಪೊಲೀಸರು ಕೊಟ್ಟಾಗ ಹೋಗಿ ಎಲ್ಲ ಆತಿ ಮಾಡೋರು ಬಂದಿದ್ರಲ್ಲ ಎಲ್ಲ ಮಾಡಿಸಿದೆ. ಆದ್ರೆ ಈಕಿನ ಯಾಕೆ ಕರ್ಕೊಂಡು ಹೋಗಲಿಲ್ಲ ಅಂದ್ರೆ ಅಕ್ಕನ ಅಲ್ಲಿ ಈಕಿ ಗಂಡನೂ ಬಂದಿದ್ದ, ಆಮೇಲೆ ಈ ರತ್ತಿನೇ ಬಂದಿದ್ಲು. ಸುಮ್ಮನೆ ಒಂದಕ್ಕೊಂದು ಮಾತು ಜಗಳ, ಆಮೇಲೆ ಅವ್ರಿಗೆ ಮೊದ್ಲು ಹೊಲ ಆಸ್ತಿ ಎಲ್ಲ ಹೋಗುತ್ತಾನ ಸಂಕಟ ಇರುತ್ತೆ. ಅದ್ರಾಗು ಮತ್ತೆ ಈಕಿ ನೋಡಿದ್ರೆ ಇನ್ನೂ ಒಂಥರ ಹೆಂಗಾಗ್ತಾರ ಕೆರಳಿ ಅವ್ರು ರಾಕ್ಷಸರು ಅಂತಾರಲ್ಲ ಹಂಗೆ ಆಕಾರ ಅಂತಂದು ನಾನು ಎಲ್ಲ ನೋಡ್ಕೊಂಡ್ ಬಂದಿನಿ. ಯಾವ ಭಾಗ ಎಷ್ಟು ಈಕಿಗೆ ಯಾವ್ದು ಬಂದೈತಿ, ಎಲ್ಲಿ ಹೊಲದಾಗ ಯಾವ ಊರಾಗ ಇದು ಏನದು ಊರಂತೀನಿ ನೋಡಿ ನಾನು, ಇವರು ಹೊಲದಾಗ ಅದು 1/4 ಭಾಗದಾಗ ಈಕಿಗೆ ಎಷ್ಟು ಗುಂಟೆ ಬಂದೈತಿ, ಎಷ್ಟು ಇದು ಬಂದೈತಿ ಅಂತಂದು ಎಲ್ಲ ನೋಡ್ಕೊಂಡಿನಿ. ಅದಕ್ಕೆ ನಾನು ಬಿಡುವಿದ್ದಾಗ ಕರ್ಕೊಂಡೋಗಿ ನಿನ್ನ ಅತ್ತಿನ ಅಕ್ಕನ ಎಲ್ಲರನ್ನ ಕರ್ಕೊಂಡು ತೋರಿಸ್ತೀನಿ. ಈಗ ನಾನು ಸದ್ಯಕ್ಕೆ ಏನು ಮಾಡೀನಿ ಅಂದ್ರೆ, ಈಗ ಮತ್ತೆ ನಾಳೆ ಇವತ್ತಾದರೂ ಇದು ರಿಸ್ಕ್ ಆಗದೆ, ಒಂದಿಟ್ಟು ಅವ್ರು ಏನೋ ಮುಂದಕ್ಕೆ ಬರಲಿ, ಈಕಿ ಸುಳ್ಳು ಅಕ್ಕ ಪಾಪ ಬಾಯಿಸ್ತಾಗ್ತಾಳ, ಅವ್ರು ಬೇಕಂತ ಈಕಿ ಮೇಲೆ ದಬ್ಬಾಳಿಕೆ ಮಾಡೋದಾಗಲಿ ಏನೋ ಮಾಡ್ಬೋದು ಅಂತೇಳಿ ನಾನು ಪೊಲೀಸರ ಮುಖಾಂತರನೇ ಅಲ್ಲಿ ಹೇಳಿಸಿ ಅಲ್ಲೆಲ್ಲ ತಂತಿ ಬೇಲಿ ಹಾಕ್ಸಕ್ಕೆ ಹೇಳಿ. ಈಕಿದೆಷ್ಟು ಪ್ರಾಪರ್ಟಿ ಬರುತ್ತಲ್ಲ ಅದಕ್ಕಷ್ಟಕ್ಕೂ ಈಕಿ ತಂತಿ ಬೇಲಿ ಹಾಕ್ಸ್ಕೊಂಡು ಅನ್ನರ್ಗತೆ ಹಾಕ್ಸಕ್ಕೆ ಹೇಳೀನಿ. ಅದನ್ನ ಹಾಕಿದ್ರೆ ನಮಗೆ ಕರೆಕ್ಟ್ ಪಕ್ಕ ಇಷ್ಟೇ ಅಂತ ಗೊತ್ತಾಗುತ್ತೆ, ಅವಾಗ ಕರ್ಕೊಂಡು ಹೋಗ್ತೀನಿ. ಹೌದಾ? ಇವ ಇದೊಂದು ಚಲೋ ಮಾಡಿ ನೋಡು. ತಂತಿ ಬೇಲಿ ಹಾಕ್ಬಿಟ್ರೆ ಸುಮ್ಮನೆ ಆಕಿನ ಇವ್ರು ಹೊಯ್ಯೋಣಂಗಿಲ್ಲ, ಈಕಿನ ಅವ್ರನ್ನ ಹೊಯ್ಯೋಣಕ್ಕೆ ಬರಂಗಿಲ್ಲ. ಸುಮ್ಮನೆ ಇಷ್ಟೇ ಐತೆ ಗೊತ್ತಾಗುತ್ತೆ. ಸುಮ್ಮನೆ ತಂಪಾಗಿ ಬಿತ್ಕೊಂತ ಬೆಳ್ಕೊಂತ ಮುಗಿದ್ ಬಿಡ್ತೈತಿ. ಹ್ಞೂ ನಾವು ಅನ್ಸಯ್ಯ ಒಟ್ಟ ನಿನ್ನ ಮಕ್ಳಿಗೆ ನಿನಗೊಂದು ಆತಲ್ಲ, ಆದ್ರೆ ಒಂದು ಮನೆ ಯಾವಾಗಲ್ಲ ನೆಳ್ಳು. ಈಗ ಏಟಾಗಲಿ ಮಕ್ಕಳು 2 ಒಂದು ಮನೆಗೆ ನೀ ನೋಡ್ಬೇಕಾಗಿತ್ತು. ಒಂದು ಮನೆಯಾಗ ಒಂದು ಅರ್ಧ ಭಾಗ ಕೊಡ್ತಿದ್ದಿಲ್ಲ ಪಾರ್ವತಿ ಅವರು? ಇಲ್ಲಮ್ಮ, ಈಗ ನಾ ಮನೆ ಏನಾರು ಕೇಳಿದ್ರೆ ಈಗ 2 ಭಾಗ ಆಸ್ತಿ ಕೊಡ್ತಿದ್ರು. ಹೊಲ ಏನೈತಲ್ಲ ಅದೇ 2 ಭಾಗ ತೆಗಿತಾರೆ ಮಕ್ಕಳಿಗೋಸ್ಕರ, ಮನೆ ಅರ್ಧ ಭಾಗ ಅಂತ ಇವ್ರು ಕೊಡ್ತಿದ್ರು. ಮನೆ ಏಟ್ ಬರ್ತಾ ಇರೋದು ಮೊದಲೇ ಅದು ಸಣ್ಣದೈತಿ, ಅದ್ರಾಗ ಅರ್ಧ ಮಾಡಿದ್ರು ಏನೋ ಒಂದು ರೂಮ್ ಸತ್ಯಕ್ಕೂ ಸರಿ ಕೊಡಂಗಿಲ್ಲ. ಬೇಡ, ಅದಕ್ಕೆ ನಾನು ಅದು ವಿಚಾರ ಮಾಡಿ ಮನೆ ವಿಚಾರನೇ ಬೇಡ. ಹೊಲ ಇತ್ತಂದ್ರೆ ಅದು ಒಂದು ದೊಡ್ಡ ಆಸ್ತಿ. ಈ ಮನೆ ಏನು ಅನ್ಕತ್ತ ಒಂದು ಬಾಡಿಗೆ ಮನೆಯೊಳಗೂ ಜೀವನ ಮಾಡ್ಬೋದು, ಆದ್ರೆ ಹೊಲ ಅನ್ನೋದು ಸಿಗೋದಿಲ್ಲ ನೋಡು. ಹೊಲದಾಗಾದ್ರೆ ಬೆಳ್ಕೊಂಡು ಜೀವನ ಮುಂದೆ ಸಾಗಿಸ್ತಾಳ, ಮಕ್ಳಿಗೆ ಆಸ್ತಿ ಆಗತ್ತಲ್ಲ. ಅದಕ್ಕೆ ನಾನು ಮನೆ ತಲೆ ಕೆಚ್ಕೊಂಡಿಲ್ಲ. ಈಗ ಹೊಲದ ಬೆಳೆದಿದ್ರಾಗ ಬಾಡಿಗೆ ಕೊಟ್ಕೊಂತ ಆಮೇಲೆ ಗಂಡ ಹೆಂಗೋ ಅರ್ಧ ಪಗಾರ ಬರುತ್ತಲ್ಲ, ಅದ್ರಾಗ ಬಾಡಿಗೆ ಕೊಟ್ಟು ಹೊಲ್ದಂತ ತಿಂದ್ರೆ ಸಾಕು. ಹೌದು ನೋಡ ಪಾರ್ವತಿ, ಖರೆ ನೋಡು. ಆ ಮನಿ ಏನು ಈಗ ಅರ್ಧ ಬಂದಿದ್ರೆ ಏನು ಉಪಯೋಗ ಹಾಕಿದಿಲ್ಲ ಬಿಡು. ಹೊಲಗಾದ್ರೆ ವರ್ಷ ನಿಟ್ಟು ಹೊಡ್ತೈತಿ ಬೆಳಿ. ಬೇಕಾದಂಗೆ 2 ಮಕ್ಕಳು ಏಟ್ ತಿಂದಾರ ಏಟ್ ಬಿಟ್ಟಾರ, ಚಲೋ ಹಾಕ್ಬಿಡವ. ಪಾರ್ವತಿ ಹಂಗಂತಂದು ನಾನು ಕುಂದಿರ್ಬೇಕಂತಂದು ಇಷ್ಟಪಟ್ಟೇಕೆಲ್ಲ. ಅಲ್ಲಿ ನಮ್ಮ ಅತ್ತೆ ಮನೆಗಿದ್ದಾಗ ಏನಾದರೂ ದುಡಿಬೇಕು ಮಾಡಬೇಕು ಅಂತಿದ್ದೆ, ಆದ್ರೆ ಅವ್ರು ನಾನು ಹೊರಗೆ ಬಿಡ್ತಿದ್ದಿಲ್ಲ. ಈಗ ನಾನು ಯಾರನ್ನ ಅಂಜಬೇಕಾಗಿಲ್ಲ, ಏನಿಲ್ಲ. ಇವಾಗ ನನ್ನ ಕಾಲನ ನಾನು ನಿಂದಿರ್ಬೇಕು. ಈಗ ಅದು ಬರುತ್ತೆ ಇದು ಬರುತ್ತೆ ಅಂತಂದು ಅನ್ಕೊಂಡ್ಕೊಂಡ್ರೆ ಒಂದು ಹೆಣ್ಣು ಹುಡುಗಿನ ಐತಿ, ಮುಂದೆ ಬರ್ತಾ ದೊಡ್ಡವಾದಂಗೆಲ್ಲ ಸಾಲಿ ಖರ್ಚು ಜಾಸ್ತಿ ಹಾಕೊಂತ ಬರುತ್ತಾ, ಬಹುಶಃ ಸಾಲ ತರಕ್ಕಿಲ್ಲ. ಅದಕ್ಕೆ ನಾನು ಈಗಲಿಂದ ಒಂದು ಏನಾದರೂ ದುಡಿಬೇಕು ಅಂತ ಅನ್ಕೊಂಡಿನಿ. ಏನು ದುಡಿಬೇಕಂತ ಗೊತ್ತಿಲ್ಲ, ಆದರೆ ಒಟ್ಟು ದುಡಿಬೇಕು, ನನ್ನ ಕಾಲನ ನಾನು ನಿಂದಿರ್ಬೇಕು. ಇಷ್ಟೆಲ್ಲ ನನ್ನ ತುಚ್ಚೆ ಕಂಡು ಇವರು ನನ್ನ ಬೇಡ ಅಂತ ಬಿಟ್ಟಾರಲ್ಲ, ಅವ್ರ ಮುಂದೆ ನಾನು ಹೀನಾಯವಾಗಿ ಯಾಕೆ ಬದುಕಿ ತೋರಿಸ್ಬೇಕು? ಬದುಕದ ಕರಿ ಒಂದು ಮಂದಿ
ಮೇಲೆ ನಾನು ಅವ್ರು ನನ್ನ ತಲೆ ಎತ್ತಿ ನೋಡಬಾರ್ದು, ಆ ಥರ ನಾನು ಬದುಕಿ ತೋರಿಸ್ಬೇಕನ್ನೋ ಒಂದು ಹಠ ಛಲ ಬಂದ್ಬಿಟ್ಟೈತೆ ನನಗೆ. ಅದಕ್ಕೆ ನಾನು ಏನಾದರೂ ಒಂದು ದುಡಿಬೇಕು ಒಟ್ಟು. ಹೌದಕ್ಕ, ಅಯ್ಯೋ ಚಲೋ ವಿಚಾರ ಮಾಡಿದ್ರಿ. ಅದೇನ ಅಂತಲ್ಲ, ಕುಂತುಂಡ್ರು ಕುಡಿಕಿ ಹೊನ್ನೋ ಸಾಲಂಗಲ್ಲ ಅಂತ. ಅದಕ್ಕೆ ನಿನ್ನ ನೋಡೇ ಕಲಿಬೇಕು ನೋಡು. ಇಷ್ಟ ಈಗ ಆಸ್ತಿ ಬಂದತ್ತಂದ್ರೆ ಇನ್ನೊಬ್ರು ಯಾರಾದ್ರೆ ಎಲ್ಲಿ ಬಿಡಪ್ಪ ಆರಾಮ್ ಕುಂತ ತಿಂದ್ರಾತ ಅಂತಾರ. ಆದ್ರೆ ನೀನು ದುಡುಕ್ ತಿನ್ಬೇಕಂತೀಯಲ್ಲ, ಭಾಳ ಖುಷಿ ಆಯ್ತಕ್ಕ. ಅಲ್ಲ ಅನ್ಸಯ್ಯ, ದುಡಿಬೇಕನ್ನೋದೇನ ಕರೆ, ಆದ್ರೆ ಯಾರು ಹುಡ್ರು ಸಣ್ಣ ಅದಾವು. ಈ ಹಳ್ಳಿಯಾಗ ಏನು ದುಡಿಮೆಗತ್ತ ಅದ ಹೊಲ್ದನ್ಬಿಟ್ರೆ ಏನು ಇವು ಹಳ್ಳಿ ಊರಾಗ ಏನಿಲ್ಲ. ಇನ್ನು ಪ್ಯಾಟಿ ಕಳ್ಸನ್ನ ಅಂದ್ರೆ ಸಣ್ಣ ಹುಡ್ರನ್ನ ಕಟ್ಕೊಂಡು ಅಲ್ಲಿ ಹೋಗಿ ಹೆಂಗೆ ಜೀವನ ಮಾಡ್ತೀವಿ? ಮೊದ್ಲ ಕೆಟ್ಟ ಕಾಲ ಕಲಿಗಾಲ, ಸಣ್ಣ ಮಕ್ಕಳನ್ನ ಬಿಡುವಲ್ರು. ಇನ್ನು ಹೆಂಗೆ ಅಲ್ಲಿ ಕಳ್ಸಕ್ಕಾಗತ್ತೆ? ಮತ್ತೆ ನಿಮ್ಗೆ ಯಾರು ಸಂಬಂಧಿಕರು ಯಾರು ನಿನ್ನ ನೋಡಿದ್ರೆ ಕರ್ಕೊಳಲ್ಲ, ಇದು ಮಾಡಲ್ಲ ಅಂತೀವಿ. ಈಗ ನಾವು ನಿನ್ನ ಒಂದು ಇದನ್ನ ಮಾಡ್ಕೊಂಡು ಜವಾಬ್ದಾರಿ ತೊಗೊಂಡಿವಿ ಅಂದಮೇಲೆ ಒಂದು ಮಾತು ನಿನಗೆ ಹೇಳ್ಬೇಕಾಗತ್ತೆ, ಹೌದಿಲ್ಲ? ಈಗ ಅಲ್ಲಿ ಬೇಡವ ಅಂತಂದು ಹೆಂಗೆ ಕಳ್ಸಿದ್ರಿ ಇವರು ಅಂತ ಮಂದಿ ನಾಳೆ ನಮಗಂತಾರೆ. ಮತ್ತೆ ಏನು ದುಡಿತೀನಿ ನೀನು? ಅನ್ಸೂಯಕ್ಕ, ನಾ ಹೇಳೋದಾದ್ರೆ ಇವೆಲ್ಲ ಈಗೇನೋ ನಿಮ್ಮ ಕೈ ಪಾಣಿ ಬಂದವಲ್ಲ, ಇವನ್ನೆಲ್ಲನೂ ಮಾವು ಬರ್ತಾನಲ್ಲ, ಈಗ ಮಾವನ ಕೈ ಕೊಡ್ರಿ. ಯಾಕಂದ್ರೆ ಮಾವರು ಈಗ ನಮ್ಮ ಮನೇನು ಕಾಗಪತ್ರ ಅವನ್ನೆಲ್ಲ ಹೆಂಗೆ ಹುಷಾರಾಗಿರ್ತಾರಲ್ಲ ಹಂಗೆ ನಿಮ್ಗೆ ಇಟ್ಟಿರ್ತಾರೆ. ಯಾಕಂದ್ರೆ ನೀವು ಇಷ್ಟ ಅಲ್ಲಿ ಹೆಣ್ಮಗಳಾಗ್ತೀರಿ, ಒಬ್ಬೊಬ್ಬರು ಇರ್ಬೇಕಾಗತ್ತಾ? ಅಥವಾ ಈಗ ನಮ್ಮ ಮನೆ ಇಲ್ಲ, ಈಗ ಎಲ್ಬೇಕಲ್ಲಿಟ್ರೆ ಸರಿಯಲ್ಲ ನೋಡು, ಭಾಳ ಹುಷಾರಾಗಿ ತೆಗೆದಿರ್ಬೇಕು. ನಮ್ಮ ಅವರಂತಲ್ಲಿದ್ರೆ ಹುಷಾರಾಗಿರ್ತಾವೆ, ನೀವು ಯಾವತ್ತು ಕೇಳಿದ್ರು ಅಲ್ಲಿ ಇರ್ತಾವೆ, ಅಲ್ಲಿ ಕೊಡ್ರಿ. ಆಮೇಲೆ ನಿಮ್ಮ ಸ್ವಲ್ಪ ನನಗೆ ವಿಚಾರ ಮಾಡೋಕ್ಕೆ ಅವಕಾಶ ಕೊಡ್ರಿ. ನಿಮಗೊಂದು ಚಲೋದ ಉದ್ಯೋಗ ಇಲ್ಲೇ ಇದೇ ಊರಾಗ ಮಾಡಬೇಕು ಅನ್ನೋಂಥದ್ದು ಅಂತಾರಲ್ಲ, ಅಂಥದ್ದು ಒಂದು ಏನಾರ ವಿಚಾರ ಮಾಡಿ ನಿಮ್ಗೊಂದು ಹೇಳ್ತಂತೆ. ಅಲ್ಲಿವರೆಗೂ ಸ್ವಲ್ಪ ನಂಗೆ ಟೈಮ್ ಕೊಡ್ರಿ. ಆಯ್ತು ಪಾರ್ವತಿ, ನೀ ಹೇಳ್ದಂಗೆ ಕೇಳ್ತೀನಿ. ಅಲ್ಲ, ನಿನ್ನಿಂದ ನನ್ನ ಜೀವನಕ್ಕೆ ಒಂದು ಬೆಳಕಂಡೈತಂದ್ಮೇಲೆ ಇನ್ನೂ 2 ದಿವಸ ಬಿಟ್ಟು ಇನ್ನೂ ಒಂದು ವಾರ ಆಗೋಲ್ತಕ್ಕ ವಿಚಾರ ಮಾಡಿ ಏನಂತ ಹೇಳಿ ನಾನು ಅದನ್ನೇ ಮಾಡ್ತೀನಿ. ಸರಿ ಅಕ್ಕ.